ಎಲ್ರಿಗೂ ನಮಸ್ಕಾರ. ಶಾಲೆ ಅಂದರೆ ಕೇವಲ ಕಟ್ಟಡ ಅಲ್ಲ, ಅದು ಬದುಕಿನ ಅಡಿಪಾಯ. ಇಲ್ಲಿ ನಾವು ಅಕ್ಷರಗಳನ್ನಷ್ಟೇ ಅಲ್ಲ, ಶಿಸ್ತು, ಸಂಸ್ಕಾರ, ಸ್ನೇಹ ಮತ್ತು ಜೀವನದ ಕನಸುಗಳನ್ನು ಹೊತ್ತು ಸಾಗುವ ಒಂದು ದೊಡ್ಡ ಪಯಣ. ಇದು ಮಕ್ಕಳ ಭವಿಷ್ಯ ರೂಪಿಸುವ ಒಂದು ಪವಿತ್ರ ಸ್ಥಳ. ಈ ಶಾಲೆಯ ಗೋಡೆಗಳಲ್ಲಿ ನಮ್ಮ ಬಾಲ್ಯದ ನಗು ಅಡಗಿದೆ. ಗುರುಗಳ ಪ್ರೀತಿಯಲ್ಲಿ ನಮ್ಮ ಬದುಕು ರೂಪವಾಗಿದೆ. ಅಕ್ಷರಗಳ ಜೊತೆ ಕನಸುಗಳನ್ನು ರಚಿಸಿದ ಶಾಲೆ ಸದಾ ನಮ್ಮ ಹೃದಯದಲ್ಲಿದೆ. ಹೀಗೆ ನಮ್ಮ ಶಾಲೆ ಬಗ್ಗೆ ಹೇಳೋದಾದರೆ, ನಮ್ಮ ಶಾಲೆ ಪ್ರಾರಂಭವಾಗಿ ಸುಮಾರು 1959ರಲ್ಲಿ ಪ್ರಾರಂಭವಾಗಿ ಇವಾಗ 67 ವರ್ಷ ಕಳೆದಿವೆ. ಆಗಿನಿಂದ ಪ್ರೌಢ ಶಿಕ್ಷಣಕ್ಕಾಗಿ ಇಚ್ಚಂಗಿ, ಯಲ್ಲಾಪುರ ಊರುಗಳಿಗೆ ಹೋಗಿ ಪ್ರೌಢ ಶಿಕ್ಷಣ ಪಡೆದುಕೊಳ್ಳಬೇಕಿತ್ತು. ಹೀಗೆ 2023ರಿಂದ ನಮ್ಮ ಊರಿಗೆ ಪ್ರೌಢಶಾಲೆ ಪ್ರಾರಂಭವಾಗಿದ್ದು ಎಲ್ಲರಿಗೂ ಉನ್ನತ ಶಿಕ್ಷಣಕ್ಕಾಗಿ ಕಲಿಯಲು ಅನುಕೂಲವಾಗಿದೆ. ನಮ್ಮ ಶಾಲೆಯಲ್ಲಿ ಮೊದಲಿಗೆ 8ರಿಂದ 10 ಜನ ಶಿಕ್ಷಕರಿದ್ದರು. ಈಗ 15ರಿಂದ 16 ಜನ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಉತ್ತಮ ಗುಣಮಟ್ಟದ ಕಲಿಕೆಗೆ ತುಂಬ ಒತ್ತು ನೀಡುತ್ತಿದ್ದಾರೆ. ಇಂದು ನಮ್ಮ ಶಾಲೆ ಶಿಕ್ಷಣದಲ್ಲಿ ಮಾತ್ರವಲ್ಲ, ಶಿಸ್ತು, ಸುರಕ್ಷತೆ, ಸಾಧನೆಯಲ್ಲಿಯೂ ಸಹ ಹೊಸ ದಿಕ್ಕು ತೋರಿಸುತ್ತಿದೆ. ಇಲ್ಲಿನ ಶಿಕ್ಷಕರು ಪಾಠ ಹೇಳುವುದಕ್ಕೆ ಮಾತ್ರವಲ್ಲ, ಮಕ್ಕಳ ಜೀವನಕ್ಕೆ ದಾರಿ ತೋರಿಸುವ ನಿಜವಾದ ಮಾರ್ಗದರ್ಶಕರಾಗಿದ್ದಾರೆ. ಮಕ್ಕಳಿಗೆ ನೀವು ಓದುವ ಪ್ರತಿಯೊಂದು ಪಾಠದ ಹಿಂದೆ ನಿಮ್ಮ ಶಿಕ್ಷಕರ ಕನಸುಗಳಿವೆ. ನಿಮ್ಮ ಯಶಸ್ಸಿನಲ್ಲಿ ನಮ್ಮ ಊರಿನ ಹೆಮ್ಮೆ ಇದೆ. ಇದಲ್ಲದೆ ವಿದ್ಯಾರ್ಥಿನಿಯರ ರಕ್ಷಣೆಗಾಗಿ 2024-25ರಿಂದ ನಮ್ಮ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣೆಗಾಗಿ ಕರಾಟೆ ತರಬೇತಿಯನ್ನು ಸಹ ನೀಡಲಾಗುತ್ತಿದೆ. ಸಾವಿರದ 2023-24ರಲ್ಲಿ SSLC ಫಲಿತಾಂಶ 51% ಆಗಿದ್ದು, ಪ್ರಸ್ತುತ 2024-25ರಲ್ಲಿ ವಿದ್ಯಾರ್ಥಿಗಳಿಗೆ ಬೆಳಗಿನ ಜಾವ ಫೋನ್ ಮಾಡುವುದು, ವಿಶೇಷ ತರಗತಿ ನಡೆಸುವುದು, ವಾರಕ್ಕೆ 2 ಬಾರಿ ಮನೆ ಭೇಟಿ ಮಾಡಿ ಪಾಲಕರೊಂದಿಗೆ ಚರ್ಚಿಸುವುದು, ಮುಂಜಾನೆ 8:30ರಿಂದ 9:30ರವರೆಗೆ ಹಾಗೂ ಸಾಯಂಕಾಲ 4:30ರಿಂದ 5:30ರವರೆಗೆ ವಿಶೇಷ ತರಗತಿಗಳನ್ನು ನಡೆಸುವುದು ಹಾಗೂ ತಾಯಂದಿರೊಂದಿಗೆ ಸಭೆ ನಡೆಸುವುದು ಮತ್ತು ಜಿಲ್ಲಾ ತಾಲೂಕು ಹಿರಿಯ ಅಧಿಕಾರಿಗಳ ನಿರಂತರ ಸಂದರ್ಶನ ಮಾಡುವುದರಿಂದ ನಮ್ಮ ಶಾಲೆಯ ಫಲಿತಾಂಶವು 2024-25ನೇ SSLC ಫಲಿತಾಂಶ 85% ಆಗಿದೆ. ಇದಲ್ಲದೆ ಕ್ರೀಡೆಯಲ್ಲಿಯೂ ಸಹ ನಮ್ಮ ಶಾಲೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಹಾಗೂ PUC ಓದುತ್ತಿರುವ ವಿದ್ಯಾರ್ಥಿನಿಯರು ವಿಭಾಗ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಪಾಲ್ಗೊಂಡು ನಮ್ಮ ಗ್ರಾಮಕ್ಕೆ ಕೀರ್ತಿ ತಂದಿದ್ದಾರೆ. SSLC ಮಕ್ಕಳಿಗೆ ನಮ್ಮಿಂದ ಒಂದು ಸಣ್ಣ ಕಿವಿ ಮಾತು. ಅದೇನೆಂದರೆ, ನೀವು ಇಂದು ಈ ಹಂತಕ್ಕೆ ಬಂದಿದ್ದೀರಾ ಅಂದರೆ ಅದರ ಹಿಂದೆ ನಿಮ್ಮ ಅನೇಕ ತ್ಯಾಗಗಳಿವೆ, ರಾತ್ರಿ ಜಾಗರಣೆಗಳಿವೆ, ಕಣ್ಣೀರಿನ ಕ್ಷಣಗಳಿವೆ. ಆದ್ದರಿಂದ ನಿಮ್ಮ ಮೇಲೆ ನಿಮಗೆ ಹೆಮ್ಮೆ ಇರಲಿ. ಪರೀಕ್ಷೆ ಅಂದರೆ ಭಯ ಪಡೋದಲ್ಲ, ನೀವು ಕಲಿತಿದ್ದನ್ನು ನೆನಪಿಸಿಕೊಳ್ಳುವ ಸಮಯ. ನಿಮ್ಮ ಗುರುಗಳ ನಂಬಿಕೆ, ನಿಮ್ಮ ತಂದೆ ತಾಯಿಯ ಪ್ರಾರ್ಥನೆ, ನಮ್ಮೆಲ್ಲರ ಆಶೀರ್ವಾದ ನಿಮ್ಮ ಜೊತೆಗಿದೆ. ಇಂದು ನಿಮ್ಮ ಮುಂದೆ 2 ದಾರಿಗಳಿವೆ. ಒಂದು ಓದು ಮತ್ತು ಶಿಸ್ತು, ಇನ್ನೊಂದು ಕೆಟ್ಟ ದಾರಿ. ಕೆಟ್ಟ ದಾರಿ ಹೇಗೆಂದರೆ, ಸ್ನೇಹದಂತೆ ಬಂದು ನಿಧಾನವಾಗಿ ನಿಮ್ಮ ಸಮಯ, ಆರೋಗ್ಯ ಮತ್ತು ಕನಸುಗಳನ್ನು ಕಸಿದುಕೊಳ್ಳುತ್ತವೆ. ಇದೊಂದು ಸಣ್ಣ ವಿಷಯ ಅಂತ ಆರಂಭವಾದದ್ದು ಮುಂದೆ ದೊಡ್ಡ ಪಶ್ಚಾತ್ತಾಪ ಆಗಬಹುದು. ನಿಮ್ಮ ವಯಸ್ಸು ಮೋಜಿಗೆ ಅಲ್ಲ, ಭವಿಷ್ಯ ಕಟ್ಟಿಕೊಳ್ಳಲು. ಒಳ್ಳೆಯ ಸ್ನೇಹ, ಒಳ್ಳೆಯ ಚಿಂತನೆ ಮತ್ತು ನಿರಂತರ ಓದಿನಲ್ಲೇ ನಿಜವಾದ ಸಂತೋಷ ಇದೆ. ನಿಮ್ಮ ತಂದೆ ತಾಯಿಯ ನಂಬಿಕೆ, ಗುರುಗಳ ಆಶೀರ್ವಾದ ಕೊನೆವರೆಗೂ ನಿಮ್ಮ ಜೊತೆಯಲ್ಲೇ ಇರುತ್ತದೆ. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ, ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನನ್ನಲ್ಲೇ ಉಳಿದೋಗಿದೆ.
ನಮ್ಮಲ್ಲೇ ಉಳಿದೋಗಿದೆ ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು ನನ್ನಿಂದ ದೂರಾಗದು ಕಣ್ಣಾರೆ ನಾ ಕಂಡ ದೇವಾಲಯ ಬೆಂತಟ್ಟಿ ಮುನ್ನಡೆಸೋ ವಿದ್ಯಾಲಯ ನಮ್ಮಲ್ಲಿರುವ ಅಜ್ಞಾನಕ್ಕೊಂದು ಹೊಸ ಜ್ಞಾನೋದಯ ತಂದ ವಿದ್ಯಾಲಯ ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತಾ ನಮ್ಮ ತಂದೆ ತಾಯಿಯಂತೆ ಕಾಣೋ ದೇವಾಲಯ ಬಾಲಿಗೂ ಒಂದು ಅರ್ಥ ನೀಡುತ್ತಾ ದಾರಿ ದೀಪಾನ ಬೆಳಗೋ ಈ ವಿದ್ಯಾಲಯ ಜೀವಕ್ಕೆ ಜೀವ ನೀಡೋ ಬಂಧುತ್ವ ಇಲ್ಲಿ ಸ್ನೇಹಕ್ಕೆ ಸೈ ಅನ್ನೋ ಸ್ನೇಹಾಲಯ ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು ನನ್ನಿಂದ ದೂರಾಗದು ಕಣ್ಣಾರೆ ನಾ ಕಂಡ ದೇವಾಲಯ ಬೆಂತಟ್ಟಿ ಮುನ್ನಡೆಸೋ ವಿದ್ಯಾಲಯ ವಿದ್ಯಾಲಯ ಬೆಳಗ್ಗೆನೆ ತಿಂಡಿ ತಿಂದೇನೆ ನಾವು ಓಡೋಡಿ ಬರುತ್ತಿದ್ದ ನೆನಪೊಂದಿದೆ ಲಾಸ್ಟ್ ಬೆಂಚಲ್ಲಿ ತರ್ಲೆ ಹೊಡೆಯುತ್ತಾ ಟೀಚರ್ ಪನಿಷ್ಮೆಂಟ್ ತಿಂದ ದಿನ ಒಂದಿದೆ ಎಕ್ಸಾಮ್ ಹಾಲಲ್ಲಿ ಚೀಟಿ ಮಹಿಮೇಲೆ ಹೇಗೋ ಮಿಸ್ ಆಗಿ ಪಾಸ್ ಆದ ದಿನ ಒಂದಿದೆ ಒಂದೇ ತಟ್ಟೆಲಿ ಒಂದೇ ಬೆಂಚಲ್ಲಿ ಊಟ ಹಂಚುತ್ತ ತಿಂದ ಸವಿ ನೆನಪೊಂದಿದೆ ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ ನನ್ನಲ್ಲೇ ಉಳಿದೋಗಿದೆ ಕಾಲ ಕಳೆದೋಗಿ ದಿನ ಉರುಳಿದೆ ನೆನಪು ನಮ್ಮಲ್ಲೇ ಉಳಿದೋಗಿದೆ ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು ನನ್ನಿಂದ ದೂರಾಗದು ಕಣ್ಣಾರೆ ನಾ ಕಂಡ ದೇವಾಲಯ ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ That's a guarantee. Talk to me, numbers never lie. Add it up, that's me. Numbers never lie. Add it up, that's me. Talk to me, numbers never lie. Add it up, that's me.